ಡಾಕ್ಟರ್ ಲೀಲಾವತಿ ಅಮ್ಮನವರು ಅವರ ಸಮಾಜ ಸೇವೆ ಸಾರ್ವಜನಿಕ ಜೀವನವನ್ನು ನಡೆಸಿಕೊಂಡು ಬಂದಂಥ ರೀತಿ ಇದೆಯಲ್ಲ, ಅದನ್ನು ಕೂಡ ನಮ್ಮ ರಾಜ್ಯ ಸರ್ಕಾರ ಬಹಳ ಪ್ರಾಮಾಣಿಕವಾಗಿ ಪರಿಗಣಿಸಿ ಅವ್ರಿಗೂ ಕೂಡ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ ದಯವಿಟ್ಟು ಅವ್ರಿಗೂ ಕೂಡ ಕೊಡಬೇಕು. ಇದನ್ನು ತಾವು ನಮ್ಮ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಕನ್ನಡದ ರಾಮಯ್ಯನವರೇ, ನಿಮಗೆ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ, ದಯವಿಟ್ಟು ಇಂಥ ಕಲಾವಿದರಿಗೆ ಯಾವ ಪರಿಸ್ಥಿತಿಲಿ ಇದ್ದಾರೆ, ಅವ್ರ ಬಡತನ ಏನು ಅಂತ ಯೋಚನೆ ಮಾಡಿ ಅವ್ರಿಗೆ ತಿಂಗಳು ಮಾಸಾಶನವನ್ನು ಯಾರಾದರೂ ಕರ್ನಾಟಕದಲ್ಲಿ ಕೊಡ್ತಾ ಇದ್ರೆ ಅದು ನಾವು ಎದೆ ತಟ್ಕೊಂಡು ಹೇಳ್ಬೋದು, ಡಾಕ್ಟರ್ ಲೀಲಾವತಿ ಅಮ್ಮನವರು ಅವರ ಮಗನಾದ ವಿನೋದ್ ರಾಜ್ ಇವರು ಮಾಡ್ತಾ ಇರ್ತಕ್ಕಂಥ ಸೇವೆ ಆ ಜೀವ ಚಡಪಡಿಸುತ್ತೆ ಅಂದರೆ ಕಾವೇರಿ ವಿಚಾರ ಆಗಿರ್ಬೋದು, ರೈತರ ವಿಚಾರ ಆಗಿರ್ಬೋದು, ಅಲ್ಲಿನ ದೀನ ದಲಿತರ ವಿಚಾರದಲ್ಲೂ ಕೂಡ ಧ್ವನಿ ಎತ್ತಿರ್ತಕ್ಕಂಥ ಏಕೈಕ ಜೀವ ಅದು. ನೀವು ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಲ್ಲ, ಅಲ್ಲಿಯ ತನಕ ಕನ್ನಡಿಗರ ರಕ್ಷಣಾ ವೇದಿಕೆಯವರು ಮತ್ತೆ ಎಲ್ಲ ಕನ್ನಡ ಪರ ಹೋರಾಟಗಾರರು, ವಿಶೇಷವಾಗಿ ನಮ್ಮ ಮಹಿಳಾ ಕಾರ್ಯಕರ್ತರು ನಾವೆಲ್ಲರೂ ಸೇರಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೇವೆ. ಎಲ್ಲ ನನ್ನ ಪ್ರೀತಿಯ ಕರುನಾಡ ಕನ್ನಡಿಗರೇ, ಏನಿವತ್ತು ವಿಶೇಷತೆ ಅಂದರೆ ಡಾಕ್ಟರ್ ವಿಷ್ಣುವರ್ಧನ್ ರವರು ಮತ್ತು ಡಾಕ್ಟರ್ ಬಿ ಸರೋಜಾದೇವಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿದೆ. ಅದಕ್ಕೆ ಮೊದಲನೇದಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹಾಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಡೀ 8 ಕೋಟಿ ಕನ್ನಡಿಗರ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಮತ್ತೊಂದು ಅದೇ ರಾಜ್ಯ ಸರ್ಕಾರದ ವಿರುದ್ಧ ನನ್ನ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತೀನಿ. ಏನಪ್ಪ ಅಂದರೆ ನಾವೆಲ್ಲರೂ ತಿಳಿದಿರೋ ಹಾಗೆ ಡಾಕ್ಟರ್ ಲೀಲಾವತಿ ಅಮ್ಮನವರು ಅವರ ಸಮಾಜ ಸೇವೆ ಸಾರ್ವಜನಿಕ ಜೀವನವನ್ನು ನಡೆಸಿಕೊಂಡು ಬಂದಂಥ ರೀತಿ ಇದೆಯಲ್ಲ, ಅದನ್ನು ಕೂಡ ನಮ್ಮ ರಾಜ್ಯ ಸರ್ಕಾರ ಬಹಳ ಪ್ರಾಮಾಣಿಕವಾಗಿ ಪರಿಗಣಿಸಿ ಅವ್ರಿಗೂ ಕೂಡ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ ದಯವಿಟ್ಟು ಅವ್ರಿಗೂ ಕೂಡ ಕೊಡಬೇಕು. ಯಾಕಂದರೆ ಇದನ್ನು ನಾವು ಕೇಳಬಾರ್ದಾಯ್ತು, ನಿಮ್ಮ ಮನಸ್ಸಲ್ಲೇ ಬರಬೇಕದು. ಯಾಕಂದರೆ ಅವರು ಬದುಕಿದಂಥ ಜೀವನ ಇದೆಯಲ್ಲ ಮತ್ತೊಬ್ಬರಿಗೆ ಮಾದರಿ. ಅವರು ತಮ್ಮ ಮಗನನ್ನು ಬೆಳೆಸಿದಾರಲ್ಲ ಮತ್ತೊಬ್ಬರಿಗೆ ಮಾದರಿ. ಅವರು ರೈತರ ಹೋರಾಟಕ್ಕೆ ರೈತರ ಜೊತೆಯಲ್ಲಿ ಕುಳಿತುಕೋತಾ ಇದ್ರಲ್ಲ ಅದು ಕೂಡ ಮತ್ತೊಬ್ಬರಿಗೆ ಮಾದರಿ. ಯಾಕಂದರೆ ನಮ್ಮ ನಾಗರಾಜ್ ಗೌಡ್ರು ಹೇಳ್ತಾ ಇದ್ರು ಅವಾಗಲೇ ಮಾತಾಡಬೇಕಾದ್ರೆ, ಸಾಯುವಂಥ ಪರಿಸ್ಥಿತಿಯಲ್ಲಿ ಇನ್ನೇನೋ ಅವ್ರಿಗೆ ಸಾವು 1 ವರ್ಷ ಮುಂಚಿತವಾಗಿ ಬರುತ್ತೆ ಅಂತ ಗೊತ್ತಿದ್ರು ಕೂಡ ಮಂಡ್ಯದಲ್ಲಿ ಒಂದು ಕಾವೇರಿಯ ಹೋರಾಟ ಕಿಚ್ಚನ್ನು ಹಬ್ಬರಿಸ್ತಾರೆ ಇಡೀ ಮಂಡ್ಯ ಜನತೆ. ಅಲ್ಲಿ ಹೋಗಿ ಮಾದೇಗೌಡರ ಜೊತೆಯಲ್ಲಿ ಕೂತ್ಕೊಂಡು ಹೋರಾಟ ಮಾಡಿದಂಥ ಹಿರಿಯ ಜೀವ. ಇದನ್ನ ತಾವು ನಮ್ಮ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಕನ್ನಡದ ರಾಮಯ್ಯನವರೇ, ನಿಮಗೆ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ, ದಯವಿಟ್ಟು ಇಂಥ ಕಲಾವಿದರಿಗೆ. ಆಮೇಲೆ ಇವ್ರ ಬಗ್ಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕಾದ್ರೆ, ನಮ್ಮ ರಾಜ್ಯ ಸರ್ಕಾರದವರೇ ಹಿರಿಯ ಕಲಾವಿದರನ್ನ ಮರ್ತಿದ್ದೀರಾ, ಕಿರಿಯ ಕಲಾವಿದರನ್ನ ಮರ್ತಿದ್ದೀರಾ. ಆದರೆ ಲೀಲಾವತಿ ಅಮ್ಮನವರು ಅವರ ಮಗನಿಗೆ ಒಂದು ಕಿವಿ ಮಾತನ್ನೇ ಹೇಳ್ತಾರೆ, ಬಡ ಕಲಾವಿದರು ನಾವು ಕೂಡ ಅದನ್ನು ಹೊಟ್ಟೆಸ್ಕೊಂಡ್ ಬಂದಿರೋಂಥವ್ರು, ನಾವು ಯೋಚನೆ ಮಾಡಬೇಕು, ಅವ್ರಿಗೆ ಊಟ ಮಾಡಲಿಕ್ಕೂ ಕಷ್ಟ ಇರುತ್ತೆ, ರಂಗಭೂಮಿ ಕಲಾವಿದರಿಗೆ. ಅಂಥವ್ರನ್ನ ಗುರುತಿಸಿ ಅಂಥವ್ರು ಯಾವ ಪರಿಸ್ಥಿತಿಲಿ ಇದ್ದಾರೆ, ಅವ್ರ ಬಡತನ ಏನು ಅಂತ ಯೋಚನೆ ಮಾಡಿ ಅವ್ರಿಗೆ ತಿಂಗಳು ಮಾಸಾಶನವನ್ನು ಯಾರಾದರೂ ಕರ್ನಾಟಕದಲ್ಲಿ ಕೊಡ್ತಾ ಇದ್ರೆ ಅದು ನಾವು ಎದೆ ತಟ್ಕೊಂಡು ಹೇಳ್ಬೋದು, ಡಾಕ್ಟರ್ ಲೀಲಾವತಿ ಅಮ್ಮನವರು ಅವರ ಮಗನಾದ ವಿನೋದ್ ರಾಜ್ ಇವರು ಮಾಡ್ತಾ ಇರ್ತಕ್ಕಂಥ ಸೇವೆ. ಪಾಪ ಅವ್ರು ಯಾವುದನ್ನು
ಅಪೇಕ್ಷೆ ಪಟ್ಟಿಲ್ಲ. ತಮ್ಮ ತಾಯಿಯ ಅಂತ್ಯಕ್ರಿಯೆಯನ್ನು ಕೂಡ ತಮ್ಮದೇ ತೋಟದಲ್ಲಿ ಮಾಡಿಕೊಂಡ್ರು. ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೂಡ ತಾಯಿಗೆ ದೇವಸ್ಥಾನವನ್ನ ಕಟ್ಟಿಲ್ಲ. ಅಂತ ದೇವಸ್ಥಾನವನ್ನ ಕಟ್ಟಿ ಮತ್ತೊಬ್ಬರಿಗೆ ಮಾದರಿ ಆದರು ಡಾಕ್ಟರ್ ವಿನೋದ್ ರಾಜ್ ಅವರು. ಅವರೆಂದೂ ಕೂಡ ಸರ್ಕಾರವನ್ನ ಬೇಡಿ ಕುಂತೋರಲ್ಲ. ಇವತ್ತು ಕೂಡ ನೀವು ನೋಡ್ಬೋದು, ಅವರಿರ್ತಕ್ಕಂಥ ಜಾಗದಲ್ಲಿ, ಅವರಿರ್ತಕ್ಕಂಥ ಸುತ್ತಮುತ್ತಲು ಸುಮಾರು ಹಳ್ಳಿಗಳಿಗೆ ಅವ್ರದೇ ಆದಂಥ ರೀತಿಯಲ್ಲಿ ಸಹಾಯವನ್ನ ಮಾಡ್ತಾ ಇದ್ದಾರೆ. ಇಂಥ ಸಾಮಾಜಿಕ ಸಾರ್ವಜನಿಕ ಕಳಕಳಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರಿಗೆ ದಯವಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ, ನಾವು ಕನ್ನಡ ಪರ ಹೋರಾಟಗಾರರು ಇದನ್ನ ಕೇಳಕ್ಕೂ ಮುಂಚೆ, ಇದನ್ನ ನಾವು ಪ್ರಶ್ನೆ ಮಾಡೋಕ್ಕೂ ಮುಂಚೆ ತಾವು ಇದನ್ನ ಇಡೀ ಕರ್ನಾಟಕದ ಜನತೆಗೆ ನೀವು ಈ ರೀತಿಯನ್ನ ಸುದ್ದಿಯನ್ನ ಕೊಡಬೇಕಾಗಿತ್ತು. ಮಾಧ್ಯಮಗಳನ್ನ ಕರೆದಿ ದಯವಿಟ್ಟು ಈ ಒಂದು ಏನು ನಾವು ತಮ್ಮನ್ನ ಕಳಕಳಿಯಿಂದ ಮನವಿ ಮಾಡ್ಕೋತಾ ಇದ್ದೀವಿ, ಸಿದ್ದರಾಮಯ್ಯನವರೇ, ಇಡೀ ಕನ್ನಡ ಚಲನಚಿತ್ರ ರಂಗ ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರ ಜೊತೆಯಲ್ಲಿದೆ. ಇಡೀ ಕನ್ನಡಿಗರು, ನಾವೆಲ್ಲ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಕೂಡ ಲೀಲಾವತಿ ಅಮ್ಮನವರ ಜೊತೆಯಲ್ಲಿದ್ದೇವೆ. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಮೊಂಡು ವಾದವನ್ನ ಮಾಡದೆ, ಮೊಂಡತನವನ್ನು ಪ್ರದರ್ಶನ ಮಾಡದೆ, ನೀವು ನಿಮಗೆ ಏನಾದರೂ ಲೀಲಾವತಿ ಅಮ್ಮನವರ ಋಣವನ್ನ ತೀರಿಸಬೇಕಾದ್ರೆ, ಯಾಕಂದ್ರೆ ನಾನು ಒತ್ತಿ ಇದನ್ನು ಯಾಕೆ ಹೇಳ್ತೀನಿ ಅಂದ್ರೆ, ಇವತ್ತಿನ ಕಾಲದಲ್ಲಿ ಜೋಬಲ್ 100 ರೂಪಾಯಿ ಇದ್ರೆ ಅದೇ 100 ರೂಪಾಯಿನ ಮತ್ತೆ ಸಂಪಾದನೆ ಮಾಡಬೇಕು ಅಂತ ನೋಡ್ತಾರೆ ಹೊರತು, ಆ 100 ರೂಪಾಯಿಯಲ್ಲಿ 95 ಭಾಗ ಜನಗಳಿಗೆ ಖರ್ಚು ಮಾಡುವಂತ ಆಲೋಚನೆ, ಸಿದ್ಧಾಂತ, ಬದ್ಧತೆ ಇವೆಲ್ಲವನ್ನ ತನ್ನ ಮಗನಿಗೆ ಕಳಿಸ್ಕೊಟ್ಟಿದ್ದಾರೆ. ಯಾರು? ನಮ್ಮೆಲ್ಲರ ಪ್ರೀತಿಯ ಹಿರಿಯ ನಟಿ, ಹಿರಿಯ ಕಲಾವಿದೆ ಅಮ್ಮ ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರು. ದಯಮಾಡಿ ಇವೆಲ್ಲ ವಿಚಾರವನ್ನ ತಮ್ಮ ಗಮನದಲ್ಲಿಟ್ಕೊಂಡು, ಇಡೀ ಕನ್ನಡ ಚಿತ್ರರಂಗ ಇದೆಯಾ ನೋಡಿ, ಯಾರೂ ಕೂಡ ಅವರ ಹೆಸರನ್ನ ದನಿ ಎತ್ತೇ ಇಲ್ಲ. ನಾನು ಎಲ್ರಿಗೂ ಕೊಡ್ಲಿ, ಆದರೆ ಲೀಲಾವತಿ ಅಮ್ಮನವ್ರಿಗೆ ಕೊಡಬೇಕು ಅಂತ ಯಾಕೆ ಕೇಳ್ತಾ ಇದ್ದೀವಿ ಅಂದ್ರೆ, ಈ ಕರ್ನಾಟಕ ರತ್ನ ಪ್ರಶಸ್ತಿ ಇದೆಯಲ್ಲ, ಪ್ರಪ್ರಥಮ ಬಾರಿಗೆ ನಮ್ಮೆಲ್ಲರ ನೆಚ್ಚಿನ ಕವಿ, ರಾಷ್ಟ್ರಕವಿ ಕುವೆಂಪು ಅವರಿಗೆ ಕೊಟ್ಟಿದ್ದು ಕರ್ನಾಟಕ ರತ್ನ ಪ್ರಶಸ್ತಿ. ಇಲ್ಲಿಯ ತನಕ ನಮ್ಮ ನಾಗರಾಜ್ ಗೌಡರು ಹೇಳ್ತಾ ಇದ್ರು, ಸುಮಾರು 11 ಜನಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕೊಟ್ಟಿದ್ದೀರಾ. ನಮ್ಮೆಲ್ಲರ ಪ್ರೀತಿಯ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೊಟ್ಟಿದ್ದೀರಾ. ತುಂಬಾ ಖುಷಿಯಾದ ವಿಚಾರ. ಆದ್ರೆ ಡಾಕ್ಟರ್ ಎಂ ಲೀಲಾವತಿ ಅಮ್ಮನವ್ರಿಗೆ ಬದುಕಿದ್ದಾಗಲೇ ಕೊಡಬೇಕಾಗಿತ್ತು ನಮ್ಮ ಸರ್ಕಾರ. ನಮ್ಮ ದುರ್ದೈವ, ಆದ್ರೂ ಪರವಾಗಿಲ್ಲ. ಆದರೆ ದಯವಿಟ್ಟು ಒತ್ತಿ ಹೇಳ್ತಾ ಇದೀವಿ, ಇಡೀ ಸಚಿವ ಸಂಪುಟ ಇದನ್ನ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಗಮನಕ್ಕೆ ತರಬೇಕು. ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೆ ಹೇಳಬೇಕು, ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಬೇಕು. ಹಾಗೆ ಏನು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೆಯಲ್ಲ, ಆ ವಾಣಿಜ್ಯ ಮಂಡಳಿಗೂ ಹೋಗ್ತೇವೆ, ಅಲ್ಲೂ ಕೂಡ ನಮ್ಮ ಮನವಿಯನ್ನ ಕೊಡ್ತೇವೆ. ಸಿದ್ದರಾಮಯ್ಯನವ್ರನ್ನು ಭೇಟಿ ಮಾಡ್ತೇವೆ, ಸಿದ್ದರಾಮಯ್ಯನವ್ರಿಗೂ ನಮ್ಮ ಮನವಿಯನ್ನ ಕೊಡ್ತೇವೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೊಡ್ತೇವೆ, ಅವ್ರಿಗೂ ಕೂಡ ನಮ್ಮ ಮನವಿಯನ್ನ ಮಾಡ್ಕೊಳ್ತೇವೆ. ಈ ಮನವಿಗೆ ಸ್ಪಂದಿಸಿ ತಮ್ಮ ಮನಸ್ಫೂರ್ತಿಯಿಂದ ಇಡೀ 8 ಕೋಟಿ ಕನ್ನಡಿಗರ ಹಾರೈಕೆಯಿಂದ ಡಾಕ್ಟರ್ ಎಂ ಲೀಲಾವತಿ ಅಮ್ಮನವ್ರಿಗೆ ದಯಮಾಡಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಈಗಲಾದ್ರೂ ಕೊಡಿ ಸ್ವಾಮಿ ಅಂತ ನಾನು ಕೈ ಮುಗಿದು ವಿನಂತಿಯನ್ನ ಮಾಡ್ತೇನೆ. ಯಾಕಂದ್ರೆ ಈ ಹಿರಿ ಜೀವ, ಒಂದು ಸಣ್ಣ ಘಟನೆಯನ್ನ ಹೇಳ್ತೇನೆ. ರೈತರ ಹೋರಾಟಕ್ಕೆ ಬಂದು ಇದೇ ಬೆಂಗಳೂರಿನ CR ಗ್ರೌಂಡ್ ಅಲ್ಲಿ ಬಂಧನಕ್ಕೊಳಗಾಗಿರ್ತಾರೆ ಡಾಕ್ಟರ್ ಎಂ ಲೀಲಾವತಿ ಅವರು ಮತ್ತೆ ವಿನೋದ್ ರಾಜ್ ಅವರು. ಅವ್ರನ್ನ ನೋಡಕ್ ನಾನು ಹೋಗ್ತೇನೆ. ಅವರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರಿಗೆ ಎಳ್ನೀರು ಕೊಟ್ಟು ಮಾತಾಡಿಸುವಾಗ ಅವ್ರಿಗೆ ಈ ಒಂದು ಹೋರಾಟದಲ್ಲಿ ಬಂಧನ ಆಗಿದ್ದೀನಿ ಅಂತನೂ ಗೊತ್ತಿಲ್ಲ ಅಮ್ಮವ್ರಿಗೆ. ಯಾಕೆ ನಮ್ಮನ್ನ ಇಲ್ಲಿ ಕರ್ಕೊಂಬಂದು ಕೂರಿಸಿದ್ದಾರೆ ಅಂತ ಕೇಳ್ತಾರೆ ಅವರು. ನೋಡಿ ಎಷ್ಟು ಆ ಜೀವ ಚಡಪಡಿಸುತ್ತೆ ಅಂದ್ರೆ,
ಕಾವೇರಿ ವಿಚಾರ ಆಗಿರ್ಬೋದು, ರೈತರ ವಿಚಾರ ಆಗಿರ್ಬೋದು, ಅಲ್ಲಿನ ದೀನ ದಲಿತರ ವಿಚಾರದಲ್ಲೂ ಕೂಡ ಧ್ವನಿ ಎತ್ತಿರ್ತಕ್ಕಂಥ ಏಕೈಕ ಜೀವ ಅದು. ದಯಮಾಡಿ ಇಡೀ ಕನ್ನಡಿಗರಲ್ಲಿ ನಾನು ಕೈ ಮುಗಿದು ವಿನಂತಿಯನ್ನ ಮಾಡ್ತೀನಿ ಸ್ನೇಹಿತರೆ, ಈ ಒಂದು ಸುದ್ದಿಯನ್ನ ಇಡೀ ಕರ್ನಾಟಕದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಲುಪೋವರೆಗೂ ಶೇರ್ ಮಾಡಿ, ನಿಮ್ಮ ಪ್ರತಿಯೊಬ್ಬರು ಸ್ನೇಹಿತರಿಗೂ ಶೇರ್ ಮಾಡಿ. ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಸುದ್ದಿ ಪ್ರಸಾರ ಆಗಲಿ. ಇದರಿಂದನಾದ್ರೂ ಕೂಡ ಸಿದ್ದರಾಮಯ್ಯನವರು ಎಚ್ಚೆತ್ತು, ಹೌದಪ್ಪ ಎಲ್ಲೋ ಒಂದು ಕಡೆ ಆ ನಟಿಗೆ ನಾವು ಅವಮಾನ ಮಾಡಿದ್ದೀವಿ, ಖಂಡಿತವಾಗೂ ನಾವೇ ಇದನ್ನು ಎಚ್ಚೆತ್ಕೊಂಡು ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕೊಡಬೇಕು. ಇದನ್ನ ನಾವು ವಿನಂತಿನಾದ್ರೂ ಅನ್ಕೊಳ್ಳಿ, ಮನವಿ ಅಂತನಾದ್ರೂ ಅನ್ಕೊಳ್ಳಿ, ಕನ್ನಡಿಗರು ಎಚ್ಚರಿಕೆಯಿಂದ ಹೇಳ್ತಾ ಇದ್ದಾರೆ ಅಂತನಾದ್ರೂ ಅನ್ಕೊಳ್ಳಿ ಸಿದ್ದರಾಮಯ್ಯನವರೇ. ಯಾಕಂದ್ರೆ ನಿಮ್ಮ ಕೈಲಿ ಸಾಧ್ಯ ಇದೆ. ದಯವಿಟ್ಟು ಈ ಒಂದು ಕಾರ್ಯವನ್ನ ಖಂಡಿತವಾಗೂ ನಿಮ್ಮ ಮನಸ್ಫೂರ್ತಿಯಿಂದ ನಡೆಸ್ಕೊಡ್ಲೇಬೇಕು. ಒಂದು ವೇಳೆ ನೀವೇನಾದ್ರೂ ಮಂಡತನ ಪ್ರದರ್ಶನ ಮಾಡಿದ್ರೆ ಇದರಿಂದ ಒಂದು ಹೋರಾಟ ಆದ್ರೂ ಚಿಂತೆ ಇಲ್ಲ. ನಾವಂತೂ ಯಾವ ರೀತಿ ಹೋರಾಟ ಅಂದ್ರೆ ಇದು ರಸ್ತೆಗಿಳಿದು ಹೋರಾಟ ನಾವ್ಯಾರು ಮಾಡಲ್ಲ. ಎಲ್ಲಿಯ ತನಕ ನೀವು ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಲ್ಲ, ಅಲ್ಲಿಯ ತನಕ ಕನ್ನಡಿಗರ ರಕ್ಷಣಾ ವೇದಿಕೆಯವರು ಮತ್ತೆ ಎಲ್ಲ ಕನ್ನಡ ಪರ ಹೋರಾಟಗಾರರು, ವಿಶೇಷವಾಗಿ ನಮ್ಮ ಮಹಿಳಾ ಕಾರ್ಯಕರ್ತರು ನಾವೆಲ್ಲರೂ ಸೇರಿ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೇವೆ. ನಮ್ಮ ಜೀವಕ್ಕೆ ಏನು ಹಾನಿ ಆದ್ರೂ ಚಿಂತೆ ಇಲ್ಲ. ಈ ಒಂದು ಗಟ್ಟಿತನವನ್ನ ತೀರ್ಮಾನವನ್ನ ತಗೋತೇವೆ. ಇದೆಲ್ಲ ಆಗದು ಬೇಡ ಅನ್ನೋದಾದ್ರೆ ಕರ್ನಾಟಕ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೋಬೇಕು. ಎಚ್ಚೆತ್ಕೊಂಡು ಈ ಕೂಡಲೇ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಸನ್ಮಾನ್ಯ ಶ್ರೀ ಡಾಕ್ಟರ್ ಲೀಲಾವತಿ ಅಮ್ಮನವರಿಗೆ ಕೊಡಲೇಬೇಕು ಅಂತ ನಾವು ಎಲ್ಲ ಕನ್ನಡಿಗರ ಪರವಾಗಿ, ಹಾಗೆ ಏನಿವತ್ತು ನಾವು ಧ್ವನಿ ಎತ್ತಿದೀವಲ್ಲ, ಇದೇ ರೀತಿ ಪ್ರತಿಯೊಬ್ಬ ಹಿರಿಯ ಕಲಾವಿದ, ಕಿರಿಯ ಕಲಾವಿದ ಅಮ್ಮನವರಿಂದ ಯಾರ್ಯಾರು ಸಹಾಯವನ್ನು ಪಡೆದಿದ್ದೀರಾ ನಿಮ್ಮೆಲ್ಲರಿಗೂ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ, ನೀವೆಲ್ಲರೂ ಕೂಡ ಧ್ವನಿ ಎತ್ತಲೇಬೇಕು. ಯಾಕಂದ್ರೆ ನಾವು ಅಂತ ರಾಜ್ಯದಲ್ಲಿದ್ದೀವಿ, ನಾವು ಕೇಳದೆ ಯಾರು ಕೊಡಲ್ಲ. ಹೊಟ್ಟೆ ಹಸಿದ್ರೆ ಮಾತ್ರ ಊಟ ಹಾಕೋದು, ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಒತ್ತಿ ಹೇಳ್ತಾ ಇದ್ದೀವಿ, ನಾವು ಇದನ್ನ ಕೇಳೋಣ, ನಾವು ಬಾಯಿ ಬಿಟ್ಟೆ ಕೇಳಿ ಅದನ್ನ ಪಡೆಯುವಂತ ಕೆಲಸ. ನಾವಂತೂ ಇದರಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಏನಿವತ್ತು ನಾವು ಮಾತು ಕೊಟ್ಟಿದ್ದೀವಿ 100ಕ್ಕೆ 100 ಅಮ್ಮನವ್ರಿಗೆ ಏನಾದರೂ ಪ್ರಶಸ್ತಿಯನ್ನ ಕೊಡ್ಲಿಕ್ಕೆ ಮೀನಾಮೇಷ ಎಣಿಸಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ ಉಪವಾಸ ಸತ್ಯಾಗ್ರಹ ಮಾಡೋದಂತೂ ಸತ್ಯ. ಅದು ಎಲ್ಲಿ ಮಾಡ್ಬೇಕು, ಏನು ಮಾಡ್ಬೇಕು, ಯಾವ ಥರ ಮಾಡ್ಬೇಕು ಅದನ್ನ ತೀರ್ಮಾನ ಮಾಡ್ತೀವಿ.